ಸ್ಟೂಡೆಂಟ್ಸ್, ಶ್ರೀನಿವಾಸ್ IAS ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ ಲೆಕ್ಚರ್ ಅಲ್ಲಿ ನಾವು 2 ಟಾಪಿಕ್ನ ನೋಡ್ತಾ ಇದ್ವಿ. ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ, ಇದು ಎಲೆಕ್ಟ್ರಿಕಲ್ ವಾಹನ ಅಥವಾ ಇ ವೆಹಿಕಲ್ ಬಗ್ಗೆ, ಅಥವಾ ಇ ವೆಹಿಕಲ್ ಅಂತ ಹೇಳ್ಬೋದು ಅಥವಾ ಎಲೆಕ್ಟ್ರಿಕಲ್ ವಾಹನ ಅಂತ ಹೇಳ್ಬೋದು. ಮೇಡ್ ಇನ್ ಇಂಡಿಯಾ ಬ್ಯಾಟ್ರಿ ಎಲೆಕ್ಟ್ರಿಕಲ್ ವಾಹನ ಈ ವಿಚಾರವನ್ನು ಪ್ರಧಾನಿ ಮೋದಿ ಧ್ವಜಾರೋಹಣೆ ಮಾಡಿದ್ದಾರೆ. What is the news that we have today here is Prime Minister Narendra Modi ji flags the Made in India battery electrical vehicle, and the name of the vehicle is called as e-Vitara, right? So what is this and why is this important? ಯಾಕೆ ಇದು ಒಂದು ಮಹತ್ವವಾದಂಥ ನ್ಯೂಸ್ ಆಗುತ್ತೆ ಅಥವಾ ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಸ್ ಆಗುತ್ತೆ ಅಂತಂದ್ರೆ, ನೀವು ನೋಡ್ತಾ ಇದ್ದೀರಾ, ನಾವು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ತುಂಬಾ ಅವಲಂಬನೆಯನ್ನು ಹೊಂದಿದ್ದೇವೆ. ಅದನ್ನ ನಾವು ಈಗ ಬಿಟ್ಟು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲೆಕ್ಟ್ರಿಸಿಟಿ ಮೇಲೆ ಅಥವಾ ವಿದ್ಯುತ್ ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಅವಲಂಬನೆಯನ್ನು ಹೊಂದಬೇಕು. ಈ ಒಂದು ದಾರಿಯಲ್ಲಿ ನಮ್ಮ ಭಾರತ ಒಂದು ಮೊದಲನೇ ಹೆಜ್ಜೆಯನ್ನ ಇಟ್ಟಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇಂದು ಗುಜರಾತಿನ ಹಂಸಲ್ಪುರ್ ಅನ್ನೋ ಒಂದು ಜಿಲ್ಲೆ ಅಥವಾ ಹಂಸಲ್ಪುರ್ನಲ್ಲಿ ಏನ್ ಮಾಡಿದ್ದಾರೆ, ಭಾರತದ ಮೇಡ್ ಇನ್ ಇಂಡಿಯಾ ಎಲೆಕ್ಟ್ರಿಕಲ್ ಬ್ಯಾಟ್ರಿ ವಾಹನ, ಇದಕ್ಕೆ BEV ಅಂತ ಹೇಳ್ತೀವಿ. ಬಿ ಅಂತಂದ್ರೆ ಬ್ಯಾಟ್ರಿ, ಇ ಅಂದ್ರೆ ಎಲೆಕ್ಟ್ರಿಕಲ್, ವಿ ಅಂದ್ರೆ ವೆಹಿಕಲ್ ವಾಹನ. ಸೊ ಬ್ಯಾಟ್ರಿ ಎಲೆಕ್ಟ್ರಿಕಲ್ ವಾಹನ ಅಥವಾ ಬ್ಯಾಟ್ರಿ ಎಲೆಕ್ಟ್ರಿಕಲ್ ವೆಹಿಕಲ್, ಆ ವೆಹಿಕಲ್ ಅಥವಾ ಆ ವಾಹನದ ಹೆಸರೇನಪ್ಪಾ ಅಂದ್ರೆ ಈ ವಿಚಾರ ಅನ್ನು ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಅವರು ಗೋ ಅಂತ ಹೇಳಿದ್ದಾರೆ. ಅಂತಂದ್ರೆ ಇದಕ್ಕೆ ಅವರು ಧ್ವಜಾರೋಹಣೆಯನ್ನ ಮಾಡಿದ್ದಾರೆ, ಇದಕ್ಕೆ ಗ್ರೀನ್ ಸಿಗ್ನಲ್ ನ ಅವರು ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಭಾರತದ ವಿದ್ಯುತ್ ವಲನದ ಅಥವಾ ನೀವು ಚಲನವಲನ ಅಂತ ಹೇಳ್ತೀವಿ, ಮೊಬಿಲಿಟಿ ಅಂತೀವಿ, ಆ ಕ್ಷೇತ್ರದಲ್ಲಿ ಮಹತ್ವವಾದಂತ ಹೆಜ್ಜೆ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಇವಾಗ ಏನಾಗ್ತಾ ಇದೆ, ನಾವು ಪೆಟ್ರೋಲ್ ಮತ್ತೆ ಡೀಸೆಲ್ ನ ಯೂಸ್ ಮಾಡೋದ್ರಿಂದ ಅದರಿಂದ ಬರುವಂತ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತಪ್ಪ ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೇಳ್ತೀವಿ. ಆ ಗ್ರೀನ್ ಹೌಸ್ ಗ್ಯಾಸ್ ನಮ್ಮ ಭೂಮಿಯ ತಾಪಮಾನವನ್ನ ಹೆಚ್ಚಿಸ್ತಾ ಇದೆ. ಇದು ನಮಗೆ ಎಲ್ಲ ಗೊತ್ತಿರುವಂತ ವಿಷಯ. ಗ್ಲೋಬಲ್ ವಾರ್ಮಿಂಗ್ ಆಯ್ತು, ಕ್ಲೈಮೇಟ್ ಚೇಂಜ್ ಆಯ್ತು. ಇವಾಗ ನಾವ್ ಎಲ್ಲರೂ ಅಂತಂದ್ರೆ ಭಾರತ ಅಷ್ಟೇ ಅಲ್ಲ, ದೇಶಾದ್ಯಂತ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಎನ್ವೈರ್ಮೆಂಟ್ ಎಕಾಲಜಿಯಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ಮಾತಾಡಿದ್ದೀವಿ, ಹಾಗೆ ಕ್ಲೈಮೇಟ್ ಚೇಂಜ್ ಅಲ್ಲಿ ಇರುವಂತಹ ಕಾಪ್ ಬಗ್ಗೆ ಮಾತಾಡಿದ್ದೀವಿ, ಅಂತಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಬಗ್ಗೆ ಎಲ್ಲವನ್ನ ನಾವು ಮಾತಾಡಿದ್ದೀವಿ. ಅದರಲ್ಲಿ ಇದು ಏನಾಗತ್ತಪ್ಪ ಅಂತಂದ್ರೆ ಇದು ಒಂದು ಸಣ್ಣ ಹೆಜ್ಜೆ ಆಗುತ್ತೆ ಅಂತ ಹೇಳ್ಬೋದು ನಾವು. ಯಾಕೆಂತಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬಿಟ್ಟು ನಾವು ವಿದ್ಯುತ್ ನ ಯೂಸ್ ಮಾಡ್ತಾ ಇದೀವಿ. ಈ ತರ ಒಂದು ತಂತ್ರಜ್ಞಾನ ಟೆಕ್ನಾಲಜಿನ ನಾವು ಇಲ್ಲಿ ಯೂಸ್ ಮಾಡೋದ್ರಿಂದ ಅಥವಾ ಫಸ್ಟ್ ಟೈಮ್ ಇದು ಭಾರತದಲ್ಲಿ ಆಗಿರೋದ್ರಿಂದ ಇದು ಇಂಪಾರ್ಟೆಂಟ್ ಟಾಪಿಕ್ ನಮ್ಗೆ ಆಗುತ್ತೆ. ನೋಡಿ, ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ನಾವು ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದೀವಿ. ಈ ವಿಚಾರವನ್ನ ನಾವು 100ಕ್ಕೂ ಹೆಚ್ಚು ದೇಶಗಳಲ್ಲಿ ನಾವು ಇದನ್ನ ಏನ್ ಮಾಡ್ತಾ ಇದೀವಿ, ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ಕೊಳ್ತಾ ಇದೀವಿ. ಅದರಲ್ಲಿ ಮೇಜರ್ ಅಥವಾ ಮುಖ್ಯವಾದಂತ ದೇಶ ಯಾವುದು ಅಥವಾ ಖಂಡಗಳು ಯಾವ್ದು ಅಂತಂದ್ರೆ ಯುರೋಪ್ ನಲ್ಲಿ ಅಥವಾ ಜಪಾನ್ ನಲ್ಲಿ, ಮತ್ತೆ ಮಧ್ಯ ಪ್ರಾಚ್ಯ ಅಥವಾ ಮಿಡಲ್ ಈಸ್ಟ್ ಅಂತ ಹೇಳ್ತೀವಿ. ನೀವು ಮಿಡಲ್ ಈಸ್ಟ್ ಅಂತಂದ್ರೆ ನಿಮ್ಮ ಈ ಕಜಕಿಸ್ತಾನ್ ಆಗಿರ್ಬೋದು ಅಥವಾ UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಈ ಎಲ್ಲಾ ದೇಶಗಳಿಗೂ ಕೂಡ ನಾವು ಈ ವಿಚಾರವನ್ನ ನಾವು ಏನ್ ಮಾಡ್ಬೇಕು ಅಂತ ಇದೀವಿ ಅಂದ್ರೆ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀವಿ. ಅದ್ರ ಜೊತೆಗೆ ಆಫ್ರಿಕಾ ಕೂಡ ಆಯ್ತು. ಓಕೆ, ಸೊ ನರೇಂದ್ರ ಮೋದಿಜಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ 2 ದಿವಸ ವಿಸಿಟ್ ಅಥವಾ 2 ದಿವಸ ಹೋಗ್ತಾರೆ ಎಲ್ಲಿ, ಗುಜರಾತ್ಗೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸುಜುಕಿ ಮೋಟಾರ್ ಪ್ಲಾಂಟ್ ಇದೆ ಎಲ್ಲಿ, ನಿಮ್ಮ ಹಂಸಲ್ಪುರ್ ಅಲ್ಲಿ. ನೋಡಿ, ಮೋದಿ ಅವರು ಸುಜುಕಿ ಮೋಟಾರ್ ಕಂಪನಿಯ ಹಂಸಲ್ಪುರ್ನ ಘಟಕವನ್ನ, ಅದರ ತಂತ್ರಜ್ಞಾನವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅವರು ವೀಕ್ಷಿಸ್ತಾರೆ. ಹೇಗೆ ನಡೀತಾ ಇದೆ ಅಲ್ಲಿರುವಂತ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಹೇಗಿದೆ ಅದನ್ನ ಅವರು ಅಲ್ಲಿ ಸ್ಟಡಿ ಮಾಡ್ತಾರೆ ಅಥವಾ ನೋಡ್ತಾರೆ, ವೀಕ್ಷಿಸ್ತಾರೆ ಅಂತ ನಾವಿಲ್ಲಿ ನೋಡ್ಬೋದಾಗುತ್ತೆ. ಅದಷ್ಟೇ ಅಲ್ಲದೆ ನೋಡಿ, ಇಂಡಿಯಾ ಅವರು ಅಥವಾ ಭಾರತ ಅವರು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದಾರೆ, ಆದ್ರೆ ಫೇಸ್ ಏನು ಅಂತಂದ್ರೆ ಅದರಲ್ಲಿರುವಂತ ಇದು ಒಂದು ಮೊದಲನೇ ಹೆಜ್ಜೆ. ಮುಂದೆ ಯಾವ ಯಾವ ಹೆಜ್ಜೆಗಳನ್ನ ಅಥವಾ ಯಾವ ಯಾವ ಸ್ಟೆಪ್ಸ್ ನ ಅವರು ತಗೊಳ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡೋಣ. The Prime Minister has also launched the next major steps in India's battery manufacture ecosystem. ಅಂತಂದ್ರೆ ನಾವು ಭಾರತದಲ್ಲಿಯೇ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಬ್ಯಾಟ್ರಿಯನ್ನ ನಾವು ಉತ್ಪಾದನೆಯನ್ನ ಮಾಡಬೇಕು. ಅದನ್ನ ಅವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಅವರು ಏನ್ ಮಾಡ್ತಾ ಇದಾರೆ, ಮುಂದೆ ಒಂದು ಮಹತ್ವದ ಹೆಜ್ಜೆಯನ್ನ ಅವರು ಇಡ್ತಾ ಇದ್ದಾರೆ. ಸೊ ನೋಡಿ, ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಲೋಕಲ್ ಪ್ರೊಡಕ್ಷನ್ ಆಫ್ ಹೈಬ್ರಿಡ್ ಬ್ಯಾಟ್ರಿ ಎಲೆಕ್ಟ್ರೋಡ್ಸ್, ಅಂತಂದ್ರೆ ಹೈಬ್ರಿಡ್ ಬ್ಯಾಟ್ರಿ ಎಲೆಕ್ಟ್ರೋಡ್ಸ್ ಗಳ ಸ್ಥಳೀಯ ಉತ್ಪಾದನೆಯನ್ನ ಅವರು ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ನಾವು ಬೇರೆ ದೇಶಗಳಿಂದ ನಾವು ಬ್ಯಾಟ್ರಿಯನ್ನ ತಂದು ಇಲ್ಲಿ ಮಾಡ್ಬೇಕು ಅಂತಂದ್ರೆ ಅದರ ಕಾಸ್ಟ್ ಏನಾಗುತ್ತೆ ಅಂತಂದ್ರೆ, ಇವಾಗ ನೀವು ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ತಗೋಬೇಕು ಅಂದ್ರೆ ಅದರ ಕಾಸ್ಟ್ ಏನಾಗುತ್ತೆ, ಅದು ತುಂಬಾ ಜಾಸ್ತಿ ಆಗುತ್ತೆ. ಆದ್ರೆ ಅದನ್ನೇ ನಾವು ಸ್ಥಳೀಯಲ್ಲಿ ನಾವು ಉತ್ಪಾದನೆಯನ್ನ ಮಾಡೋದ್ರಿಂದ, ನಮ್ಮ ಭಾರತ ದೇಶದಲ್ಲಿ ಅದನ್ನ ನಾವು ಉತ್ಪಾದನೆಯನ್ನ ಮಾಡಿದ್ರೆ ಅದೇನಾಗುತ್ತೆ ಅಂದ್ರೆ ಅದರ ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ, ಜನರಿಗೆ ತಗೊಳಕ್ಕೆ ಈಸಿ ಆಗುತ್ತೆ. ಹಾಗಾಗೋದ್ರಿಂದ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಇರುವಂತ ಅವಲಂಬನೆಯನ್ನ ನಾವು ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ, TDS ಲಿಥಿಯಂ ಅಯನ್ ಬ್ಯಾಟ್ರಿ ಪ್ಲಾಂಟ್ ಹನ್ಸಲ್ಪುರ್ ಅಲ್ಲಿ ಒಂದು TDS ಲಿಥಿಯಂ ಅಯನ್ ಬ್ಯಾಟ್ರಿ. ಈಗ TDS ಅಂತಂದ್ರೆ ಹೇಳ್ತೀನಿ, ಇದ್ರ ಹೆಸರು
ಟಿ ಫಾರ್ ತೊಶಿಬಾ, ಡಿ ಫಾರ್ ಡೆನ್ಸೋ, ಆಮೇಲೆ ಎಸ್ ಫಾರ್ ಸುಜುಕಿ, ಈ ಮೂರು ಕಂಪನಿಗಳು ಜಂಟಿಯ ಯೋಜನೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಲಿಥಿಯಂ ಅಯನ್ ಬ್ಯಾಟರಿ ಪ್ಲಾಂಟ್ ನ ಅವರು ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಹನ್ಸಲ್ಪುರಲ್ಲಿ. ಸೊ ಅದರ ಮುಖ್ಯ ಅಂಶಗಳು ಏನಾಗುತ್ತೆ ಅಂದ್ರೆ ಈಗ ನಾವ್ ಏನ್ ಮಾಡ್ಬೋದು ಅಂದ್ರೆ 80% ಬ್ಯಾಟ್ರಿಯ ಮೌಲ್ಯ ಏನಿದೆ ಭಾರತದಲ್ಲಿಯೇ ತಯಾರಾಗುತ್ತೆ. ಅಂತಂದ್ರೆ ನಮಗೆ ಬ್ಯಾಟ್ರಿ ಏನ್ ಮಾಡಬೇಕು ಅದರ 80% ಅದು ಎಲ್ಲಿ ತಯಾರಾಗುತ್ತೆ ಅಂದ್ರೆ ನಮ್ಮ ಭಾರತದಲ್ಲೇ ತಯಾರಾಗುತ್ತೆ. ಇದು ಏನ್ ಮಾಡತ್ತಪ್ಪ ಅಂತಂದ್ರೆ ನಾವು ಮಾಡ್ತಾ ಇರುವಂತ ಆತ್ಮನಿರ್ಭರ ಭಾರತ ಅಂತ ಏನಿದೆ ಅದಕ್ಕೆ ಒಂದು ದೊಡ್ಡ ಬೆಂಬಲ ಇದು ಕೊಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಅದಷ್ಟೇ ಅಲ್ಲದೆ ನೋಡಿ, ಹಸಿರು ಚಲನವಲನೆ ಮತ್ತು ಶುದ್ಧ ಶಕ್ತಿಯಲ್ಲಿ ಭಾರತದ ಸ್ಥಾನ ಕೂಡ ಏನಾಗುತ್ತೆ ಬಲವಾಗುತ್ತೆ. ಸೊ ನಾವು ನೋಡ್ತಾ ಇದ್ದೀರಾ ನೀವು, ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಶುದ್ಧ ಶಕ್ತಿ ಅಂತ ಹೇಳ್ತೀವಿ, ಕ್ಲೀನ್ ಎನರ್ಜಿ ಅಂತ ಹೇಳ್ತೀವಿ. ಯಾವುದೇ ತರವಾದ ಎಮಿಷನ್ ಇಲ್ಲದೆ ಇರುವಂತಹ ಒಂದು ಶಕ್ತಿಯನ್ನ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಉತ್ಪಾದನೆಯನ್ನ ನಾವು ಮಾಡ್ತಾ ಇದೀವಿ. ಇದಷ್ಟೇ ಅಲ್ಲದೆ ನೋಡಿ, ಗ್ಲೋಬಲ್ ಭಾರತದ ವಿಶ್ವ ಇವಿ ಕೇಂದ್ರಗಳಲ್ಲಾಗಿ ಒಂದು ನಮ್ಮ ಭಾರತವನ್ನ ಅದಕ್ಕೆ ಕೂಡ ಒಂದು ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು. ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ಕೇಂದ್ರವನ್ನಾಗಿ ಭಾರತ ಏನಾಗುತ್ತೆ ಸ್ಥಾಪನೆಯನ್ನ ಮಾಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಮತ್ತೆ ಅದಷ್ಟೇ ಅಲ್ಲದೆ ಗ್ರೀನ್ ಎನರ್ಜಿ ಪ್ಲಾಂಟ್ ಎಸ್ ಹಸಲ್ಪುರ್ ವಿಲ್ ಬಿ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ಇಂಡಿಯಾಸ್ ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಫುಟ್ ಪ್ರಿಂಟ್. ಅಂತಂದ್ರೆ ನಮ್ಮ ಹಸಿರು ಶಕ್ತಿಯ ಘಟಕ ಏನಿದೆ ಅದು ಕೂಡ ಏನಾಗುತ್ತೆ ಹೆಚ್ಚಿಸ್ತಾ ಹೋಗುತ್ತೆ. ನಮ್ಮ ಹಸಲ್ಪುರಲ್ಲಿ ಇರುವಂತಹ ಒಂದು ಪ್ಲಾಂಟ್ ಏನ್ ಮಾಡತ್ತಪ್ಪ ಅಂತಂದ್ರೆ ನಮ್ಮ ಹಸಿರು ಶಕ್ತಿ ಘಟಕ ಏನಿದೆ ಅದು ಕೂಡ ಏನಾಗುತ್ತೆ ಅದು ಹೆಚ್ಚುತ್ತಾ ಹೋಗುತ್ತೆ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟರ್ಸ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ ದಟ್ ನರೇಂದ್ರ ಮೋದಿ ಜಿ ಹ್ಯಾಸ್ ನೌ recently given a flag to the Indian made battery electrical vehicle, and the name of the vehicle is called e-Vitara. And he went to a Gujarat for a 2 days trip, and there in the trip in Hansalpur what he has done is he has given this particular green signal for the battery electrical vehicle, which is also called as e-Vitara. And what is there here is we have to understand that this particular vehicle will be exported to more than 100 countries in the continents of Europe, Middle East, Africa, also including Japan. And we also have to understand that there is a 2 days visit that I already told you, and he is kind of seeing the advancement that are there in this particular technology. Apart from this, you also have to see that there are many different next phases in the evolution of the battery. The Narendra Modi ji has also put in some major, manufacturing ecosystem. The first one is you need to understand that he's trying to focus on the local production of hybrid battery electrodes. In that, he will be making sure, or we are making sure that there is a TDS lithium-ion battery at Hansalpur, which is a joint venture of Toshiba, Denso, and Suzuki. These three companies are going to come together and they're going to make this particular lithium-ion battery. And if we are making this, 80% of the battery value will be made in or manufactured in India itself. So, and this is going to boost our Atmanirbhar Bharat. And like this, what will happen is the cost of the vehicle is going to be very less, and that will help the people to switch to electrical vehicle than the petrol vehicles, right? Apart from this, it's going to help us in green mobility, energy, clean energy. It's going to make sure that our green manufacturing footprint is also increasing. ರೈಟ್. ಸೊ ಇದಷ್ಟೇ ಅಲ್ಲದೆ ನೋಡಿ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಗ್ರೀನ್ ಮೊಬಿಲಿಟಿಯ ಈ ಒಂದು ಸಾಧನೆ ಏನಿದೆ ಅದಕ್ಕೆ ಏನಾಗುತ್ತೆ ತುಂಬಾ ವೇಗವಾಗಿ ಅದು ಹೆಚ್ಚುತ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಎಲೆಕ್ಟ್ರಿಕಲ್ ವಾಹನಗಳೇನಿದೆ ಅಥವಾ ವಿದ್ಯುತ್ ವಾಹನಗಳೇನಿದೆ ಅದರ ರೆಜಿಸ್ಟ್ರೇಷನ್ ತುಂಬಾ ಹೆಚ್ಚುತ್ತಾ ಹೋಗುತ್ತೆ. ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಫೇಮ್ 2 ಮತ್ತೆ PLI ಸ್ಕೀಮ್ಸ್ ಏನಿದೆ ಅದನ್ನ ಕೂಡ ಏನ್ ಮಾಡುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದೀವಿ ಅಂತ ಹೇಳಿ ತೋರಿಸುತ್ತೆ. ಇವಾಗ ರೀಸೆಂಟ್ ಆಗಿ ಅಥವಾ ಇತ್ತೀಚೆಗೆ ಮಾಡಿರುವಂತಹ ಒಂದು ಇನಿಷಿಯೇಟಿವ್ ಅಥವಾ ಪ್ರೋಗ್ರಾಮ್ ಏನಪ್ಪಾ ಅಂತಂದ್ರೆ ಈ ವಿತಾರವನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ 100ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಇದನ್ನ ನಾವು ಏನ್ ಮಾಡ್ತಾ ಇದೀವಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇದು ಒಂದು ನಮ್ಮ ಟಾರ್ಗೆಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಪಾಲಿಸೀಸ್ ಏನಿದೆ ಅಂತಂದ್ರೆ ಫೇಮ್ 2 ಮತ್ತೆ PLI ಸ್ಕೀಮ್ ಅಂತಂದ್ರೆ ನಮ್ಮ ಭಾರತದ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಒಂದಷ್ಟು ಪ್ರೋಗ್ರಾಮ್ಸ್ ಅಥವಾ ಕಾರ್ಯಕ್ರಮಗಳನ್ನ ಬಿಡುಗಡೆ ಮಾಡಿದೆ. ಅದ್ರಲ್ಲಿ ಮೊದಲನೇದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಫೇಮ್ 2 ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಫಾಸ್ಟರ್ ಅಡಾಪ್ಟೇಷನ್ ಅಂತಂದ್ರೆ ವೇಗವಾಗಿ ನಾವು ಅಳವಡಿಸ್ಕೊಳ್ತಾ ಇದೀವಿ ಮತ್ತೆ ಅದನ್ನ ಉತ್ಪಾದನೆಯನ್ನ ಮಾಡ್ತಾ ಇದೀವಿ. ಎದರ ಉತ್ಪಾದನೆಯನ್ನ ಮಾಡ್ತಾ ಇದೀವಿ? ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಉತ್ಪಾದನೆ ಅಥವಾ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನ ನಾವು ಮಾಡ್ತಾ ಇದೀವಿ. ಅದಕ್ಕೆ ನಾವು ಫೇಮ್ ಅಂತ ಹೇಳ್ತೀವಿ. ಫೇಮ್ ಅಂತಂದ್ರೆ ನಾವು ವೇಗವಾಗಿ ಅದನ್ನ ಅಳವಡಿಸ್ಕೊಳ್ತಾ ಇದೀವಿ ಮತ್ತೆ ಅದರ ಉತ್ಪಾದನೆಯನ್ನ ಕೂಡ ನಾವು ಏನ್ ಮಾಡ್ತಾ ಇದೀವಿ ವೇಗವಾಗಿ ಮಾಡ್ತಾ ಇದೀವಿ. ಎದರ ಉತ್ಪಾದನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ? ವಿದ್ಯುತ್ ವಾಹನಗಳ ಉತ್ಪಾದನೆಯ ಬಗ್ಗೆ ಅವರು ಮಾಡ್ತಾ ಇದ್ದಾರೆ. ಇದೇನ್ ಮಾಡುತ್ತಪ್ಪ ಅಂತಂದ್ರೆ ನೋಡಿ, ವಿದ್ಯುತ್ ವಾಹನಗಳನ್ನ ನಾವು ಬೇಗ ಅಳವಡಿಸ್ಕೊಳ್ತೀವಿ, ಅದನ್ನ ಬೇಗ ಉತ್ಪಾದನೆ ಮಾಡ್ತೀವಿ. ಅದಷ್ಟೇ ಅಲ್ಲದೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಟ್ರಾಕ್ಟ್ ಕ್ರಿಯೇಟಿಂಗ್ ಜಾಬ್ಸ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಈ ತರ ಒಂದು ನಾವು ಪ್ರಾಡಕ್ಟ್ ಅನ್ನ ಅಥವಾ ಈ ತರ ಒಂದು ವಿದ್ಯುತ್ ವಾಹನವನ್ನ ಮಾಡ್ತಾ ಇರೋದ್ರಿಂದ ತುಂಬಾ ಉದ್ಯೋಗಗಳು ಕೂಡ ಏನಾಗುತ್ತೆ ಅಂತಂದ್ರೆ ನಿರ್ಮಾಣ ಆಗುತ್ತೆ. ಈ ತರ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಬ್ಯಾಟ್ರಿ ಸೆಕ್ಟರ್ ಅಲ್ಲಿ ನಾವು ತುಂಬಾ ಏಳಿಗೆಯನ್ನ ಮಾಡ್ತಾ ಇದ್ದೀವಿ ಅಥವಾ ಮಾಡಬಹುದು. ಇದಷ್ಟೇ ಅಲ್ಲದೆ ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಟ್ಯಾಕ್ಸ್ ಮೇಲೆ ಕೂಡ ಒಂದ್ ಸ್ವಲ್ಪ ಕಡಿತವನ್ನ ಮಾಡಿದ್ದಾರೆ. ಅಂತಂದ್ರೆ ನೀವು ಪೆಟ್ರೋಲ್ ಮೇಲೆ ಓಡುವಂತ ಗಾಡಿನ ತಗೊಂಡ್ರೆ ಒಂದ್ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ. ಅದೇ ನೀವು GST ಆನ್ EVs ಅಂತಂದ್ರೆ GST ಆನ್ ವಿದ್ಯುತ್
ಅಥವಾ ನಿಮ್ಮ ವಿದ್ಯುತ್ ವಾಹನಗಳ ಮೇಲೆ ಕೊಡುವಂಥ GST ಏನಿದೆ ಅದು ಚಾರ್ಜಿಂಗ್ ಸ್ಟೇಷನ್ಸ್ ಹ್ಯಾಸ್ ಬಿನ್ ರೆಡ್ಯೂಸ್ ಟು 5% ಅಂತಂದ್ರೆ. ಅಂಡ್ ದ ಚಾರ್ಜಿಂಗ್ ಸ್ಟೇಷನ್ಸ್ ನೀವು ಎಲ್ಲಿ ಹೋಗಿ ಚಾರ್ಜ್ ಮಾಡ್ತಿರೋ ಅಲ್ಲಿ ನೀವು 5% ಕಡಿಮೆ. ಅಂಡ್ ರೋಡ್ ಟ್ಯಾಕ್ಸ್ ಆನ್ EV ಹ್ಯಾಸ್ ಬಿನ್ ಲಿವ್ಯೂಡ್ ಲೋವರ್ ದನ್ ದ ಇನಿಷಿಯಲ್ ಕಾಸ್ಟ್ ಆಫ್ ದ ಕನ್ಸ್ಯೂಮರ್ ಅಂತಂದ್ರೆ ರೋಡ್ ಟ್ಯಾಕ್ಸ್ ಕೂಡ ಅವರು ಕಡಿಮೆ ಮಾಡಿದ್ದಾರೆ. ಆಮೇಲೆ ಇಲ್ಲೂ ಕೂಡ 5% ಅವರು ಕಡಿಮೆ ಮಾಡಿದ್ದಾರೆ. ಈ ತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ಜನ ಪೆಟ್ರೋಲ್ನ ಬಿಟ್ಟು EV ಮೇಲೆ ಅಂತಂದ್ರೆ ಎಲೆಕ್ಟ್ರಿಕಲ್ ವಾಹನಗಳ ಮೇಲೆ ಅಥವಾ ವಿದ್ಯುತ್ ವಾಹನಗಳನ್ನ ಅವರು ಖರೀದಿ ಮಾಡಕ್ಕೆ ದಾರಿಯನ್ನ ಮಾಡಿಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಅದನ್ನ ಉತ್ಪಾದನೆ ಮಾಡೋಕ್ಕೂ ಕೂಡ ನಮ್ಮ ಸರ್ಕಾರದವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯೂನಿಯನ್ ಬಜೆಟ್ 23-24 ಅಲ್ಲಿ ಕೂಡ ನೋಡಿ ಕಸ್ಟಮ್ ಡ್ಯೂಟೀಸ್ ನಾವು ಎಕ್ಸೆಂಪ್ಟ್ ಮಾಡಿದ್ದಾರೆ. ಮಷಿನ್ ನೀವು ತಗೊಂಡ್ ಬರ್ಬೇಕು ಅಂತಂದ್ರೆ ಅದಕ್ಕೆ ನಾವು ಕಸ್ಟಮ್ ಡ್ಯೂಟಿಗಳನ್ನ ಕೂಡ ನಾವು ನಿಮ್ಗೆ ತಗೊಳ್ಳೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಅಲ್ಲಿಂದ ಜನರೇಟ್ ಆಗ್ತಾ ಇರುವಂತ ಕಸ ಅಥವಾ ವೇಸ್ಟ್ ಏನಿದೆ ಅದನ್ನ ಕೂಡ ಮ್ಯಾನೇಜ್ ಮಾಡೋಕೆ ಸರ್ಕಾರದವರು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ಮಾಡಿದ್ದಾರೆ. ಸೊ ಇದೆಲ್ಲವನ್ನ ನಾವು ನೋಡಿದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಸರ್ಕಾರದವರು ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ನ ತುಂಬಾ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದು ಮೊದಲನೆಯ ಟಾಪಿಕ್ ಆಗಿದೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಮ್ಮ ಇಸ್ರೋ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಮೊದಲ ಬಾರಿಗೆ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನೆಯ ಸಂಸ್ಥೆ ಇಸ್ರೋ ಗಗನಯಾನ ಮಾನವ ಬಾಹ್ಯಾಕಾಶ ಮಿಷನ್ ಸಂಬಂಧಿತವಾಗಿ ಮೊದಲನೇ ಬಾರಿಗೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಅನ್ನ ಅವರು ಯಶಸ್ವಿಯಾಗಿ ನಡೆಸಿದ್ದಾರೆ. ಸೊ ದ ಫಸ್ಟ್ ಟೈಮ್ ವಾಟ್ ಹಸ್ ಹ್ಯಾಪನ್ ಹಿಯರ್ ಇಸ್ ಇಸ್ರೋ ಹ್ಯಾಸ್ ಕಂಡಕ್ಟೆಡ್ ದ ಫಸ್ಟ್ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಫಾರ್ ಗಗನಯಾನ್ ಕ್ರೂ ಸ್ಟಾಫ್ ಆರ್ ಗಗನಯಾನ್ ಕ್ರೂ ಸೇಫ್ಟಿ. ನೋಡಿ ಗಗನಯಾನ್ ಅಂತ ಮಿಷನ್ ನಿಮ್ಗೆ ಗೊತ್ತೇ ಇದೆ. ನಾವು ಒಂದು 2-3 ವರ್ಷಗಳಿಂದ ಗಗನಯಾನ್ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಗಗನಯಾನ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ ಇರುವಂತ ಆಸ್ಟ್ರೋನಟ್ಸ್ ಅಂತ ಹೇಳ್ತೀವಿ, ಮನುಷ್ಯರಂತ ಹೇಳ್ತೀವಿ, ಅವರು ಹೋಗ್ತಾರೆ ಅದರಲ್ಲಿ. ಸೊ ಅದಕ್ಕೆ ಈ ಮಿಷನ್ ನಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಕೆಲಸವನ್ನ ಮಾಡಬೇಕು. ಅದು ಇವಾಗ ಆಗೋದಿಲ್ಲ, ಆದ್ರೆ ಸ್ವಲ್ಪ ಮುಂದೆ ಹೋಗುತ್ತೆ. ಆ ಒಂದು ಮಿಷನ್ಗೆ ಬೇಕಾಗಿರುವಂತ ಎಲ್ಲಾ ಟೆಸ್ಟ್ಗಳನ್ನ ನಾವು ಈಗಲೇ ಮಾಡಿ ಮುಗಿಸ್ಬೇಕಾಗತ್ತೆ. ಓಕೆ, ಅದರಲ್ಲಿ ಫಸ್ಟ್ ಟೆಸ್ಟ್ ಬಂದ್ಬಿಟ್ಟು ಏನಾಗಿದೆ ಅಂತಂದ್ರೆ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಅಂತ ಹೇಳ್ತೀವಿ. ಅಲ್ಲಿ ಇರುವಂತ ಕ್ರೂವ್ಗೆ, ಅಲ್ಲಿ ಇರುವಂತ ಜನರಿಗೆ ಅಥವಾ ಮಾನವರು ಯಾ ಈ ಮಿಷನ್ ನಲ್ಲಿ ಹೋಗ್ತಾ ಇದ್ದಾರೆ ಅವರು ತುಂಬಾ ಸೇಫ್ ಆಗಿ ಅಂತಂದ್ರೆ ಸುರಕ್ಷಿತವಾಗಿ ಅವರು ವಾಪಸ್ ಭೂಮಿಗೆ ಬರಬೇಕು ಅಂದ್ರೆ ಈ ಒಂದು ಟೆಸ್ಟ್ ಅನ್ನು ಅವರು ಮಾಡಿದ್ದಾರೆ. ಈ ಟೆಸ್ಟ್ ಇವಾಗ ಏನಾಗಿದೆ ಅಂದ್ರೆ ಸಕ್ಸಸ್ಫುಲ್ ಆಗಿದೆ. ನೋಡಿ, ಈ ಪರೀಕ್ಷೆಯಲ್ಲಿ ಅಂತರಿಕ್ಷ ಯಾತ್ರೆಗಳನ್ನು ಸುರಕ್ಷಿತವಾಗಿ ಭೂಮಿಗೆ ತರುವ ಪ್ಯಾರಾಶೂಟ್ ಆಧಾರಿತ ನಿಧಾನಗತಿಯ ಮತ್ತು ರಿವರ್ಸ್ ವ್ಯವಸ್ಥೆಯನ್ನು ಅವ್ರು ಏನ್ ಮಾಡಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಅದಕ್ಕೆ ನೋಡಿ ಪ್ಯಾರಾಶೂಟ್ ಬೇಸ್ಡ್ ಡಿಸರ್ಲೇಷನ್ ಅಂಡ್ ರಿಕವರಿ ಸಿಸ್ಟಮ್ ಅಂತ ಹೇಳ್ತೀವಿ. ಅಂತಂದ್ರೆ ಪ್ಯಾರಾಶೂಟ್ ಇಂದ ಏನ್ ಮಾಡ್ತೀವಿ ಅಂತಂದ್ರೆ ಅವ್ರನ್ನ ನಿಧಾನವಾಗಿ ಕೆಳಗಡೆ ಕರ್ಕೊಂಡು ಬರ್ತೀವಿ, ರಿಕವರಿ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡೋದು ಹೇಗ್ ಮಾಡೋದಪ್ಪ ಅಂತಂದ್ರೆ ಇದರಿಂದ ಏನಾಗುತ್ತೆ, ಅಲ್ಲಿರುವಂತ ಮಾನವರು ಏನಿದ್ದಾರೆ ತುಂಬಾ ಸುರಕ್ಷಿತವಾಗಿ ನಮ್ಮ ಭೂಮಿಗೆ ಬರಬೇಕು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಟೆಸ್ಟ್ ಅನ್ನು ಅವರು ಮಾಡಿದ್ದಾರೆ. ಈ ಟೆಸ್ಟ್ ನ ಹೆಸರು ಏನಪ್ಪಾ ಅಂತಂದ್ರೆ ಫಸ್ಟ್ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಸಿಸ್ಟಮ್ ಆರ್ ಏರ್ ಡ್ರಾಪ್ ಟೆಸ್ಟ್ ಅಂತ ಹೇಳ್ಬೋದು. ನೋಡಿ IADT-1 ಅಂತ ಹೇಳ್ಬೋದು. ಇದನ್ನ ಯಾರು ಮಾಡಿದ್ದಾರೆ, ಇಸ್ರೋ ಅವರು ಮಾಡಿದ್ದಾರೆ. ಇಸ್ರೋ ಅವ್ರು ಒಬ್ಬರೇ ಮಾಡಿಲ್ಲ, ಇಸ್ರೋ ಅವ್ರ ಜೊತೆಗೆ ಬೇರೆ ಒಂದಷ್ಟು ಜಂಟಿಯಾಗಿ ಬೇರೆ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಗಳು ಕೂಡ ಇದೆ. ಒಂದ್ ಬಂದ್ಬಿಟ್ಟು ನಿಮ್ಮ ಇಸ್ರೋ, ಅದರ ಜೊತೆಗೆ ನೋಡಿ ಭಾರತೀಯ ವಾಯುಪಡೆ, ಯಾಕೆಂತಂದ್ರೆ ಏರ್ಫೋರ್ಸ್ ಅವರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಯಾರಾಶೂಟ್ ಇಂದ ಅವ್ರನ್ನ ಕೆಳಗ್ ಬರ್ಬೇಕಾದ್ರೆ ಅವ್ರನ್ನ ಸುರಕ್ಷಿತವಾಗಿ ಅವ್ರು ತಗೊಂಡ್ ಬರ್ಬೇಕು, ಅವ್ರಿಗೆ ಏನಾದ್ರು ಆದ್ರೆ ಅಂತ ನೋಡಕ್ಕೆ ನಮ್ಮ ಭಾರತದ ವಾಯುಪಡೆದವರು ಇದ್ದಾರೆ. ಅದರ ಜೊತೆಗೆ ನಮ್ಮ DRDO ಅಂದ್ರೆ ಡಿಫೆನ್ಸ್ ಸಿಸ್ಟಮ್ ಅವರು ಇದ್ದಾರೆ, ನಮ್ಮ ನೌಕೆ ಪಡೆದವರು ಇದ್ದಾರೆ. ಯಾಕೆಂತಂದ್ರೆ ಅವ್ರು ಏನಾದ್ರು ನೀರಿನಲ್ಲಿ ಬಂದು ಇಳಿದ್ರೆ ಅಥವಾ ಯಾವ್ದಾದ್ರು ಸಮುದ್ರದಲ್ಲಿ ಬಂದು ಇಳಿದ್ರೆ ಅವರು ಕೂಡ ಹೆಲ್ಪ್ ಮಾಡ್ಬೇಕು. ಅದ್ರ ಜೊತೆಗೆ ನೋಡಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತಂದ್ರೆ ಕರಾವಳಿ ರಕ್ಷಣಾ ದಾಳಿ ಅಂತ ಏನಿದೆ ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ 4-5 ಇನ್ಸ್ಟಿಟ್ಯೂಷನ್ಸ್ ಗಳು ಸೇರಿ ಈ ಒಂದು ಟೆಸ್ಟ್ ಅನ್ನು ಅವರು ಮಾಡಿದ್ದಾರೆ. ನೋಡಿ, ದ ಟೆಸ್ಟ್ ವಾಸ್ ಕಂಡಕ್ಟೆಡ್ ಟು ಎವಾಲ್ಯುವೇಟ್ ಹೌ ಎಫೆಕ್ಟಿವ್ಲಿ ಅ ಫುಲ್ಲಿ ಪ್ಯಾರಾಶೂಟ್ ಸಿಸ್ಟಮ್ ಪರ್ಫಾರ್ಮ್ ಅಂತಂದ್ರೆ ಒಂದು ಪ್ಯಾರಾಶೂಟ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಟೆಸ್ಟ್ ಅನ್ನು ಅವರು ಮಾಡಿದ್ದಾರೆ. ಸೊ ಇಂಡಿಯಾ ಹ್ಯಾಸ್ ರೀಸೆಂಟ್ಲಿ ಟೆಸ್ಟೆಡ್ ದಿಸ್ ಫಾರ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಗೋ ಇನ್ ದ ಗಗನಯಾನ್, ಬಿಕಾಸ್ ಇನ್ ಗಗನಯಾನ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಸೆಂಡಿಂಗ್ people, not just the satellite. See, if the satellite goes, it's okay, it's just the money that's going. But if you're sending people, that means you're sending lives to the space. And if you're sending lives to the space, it's very important that we send them safely and we bring them back to Earth safely, right? So that is why what you have to do here is we have made sure that this test is being conducted, and it is being conducted with the help of these organizations, that is ISRO, Indian Air Force, so that they can help us in identifying the people have come down or no, DRDO, Indian Navy, Indian Coast Guard, etc. Right? Apart from this, ಇದಷ್ಟೇ ಅಲ್ಲದೆ ಬೇರೆ ಯಾವ ಪ್ರೋಗ್ರಾಮ್ಸ್ ಅಥವಾ ಬೇರೆ ಯಾವ ಕಾರ್ಯಕ್ರಮಗಳನ್ನ ಇಸ್ರೋದವರು ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಂದು ಟೆಸ್ಟ್ ಇದೆ, ಅದು ಮುಂದೆ ಬರುವಂತಹ ಒಂದು ಮಿಷನ್ಗಳಲ್ಲಿ
ಟೆಸ್ಟ್ ವೆಹಿಕಲ್ ಡೆಮಾನ್ಸ್ಟ್ರೇಷನ್ ಮಿಷನ್ ಅಂತ ಇದೆ. ಅದಕ್ಕೆ TV-D2 ಅಂತ ಹೇಳ್ತೀವಿ. ಅಂತಂದ್ರೆ ಒಂದು ವಾಹನವನ್ನ ನಾವೇನ್ ಮಾಡ್ತಾ ಇದ್ದೀವಿ, ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ ಮಿಷನ್ಗೆ. ಅದಷ್ಟೇ ಅಲ್ಲದೆ ಫಸ್ಟ್ ಅನ್ಕ್ರೂವ್ಡ್ ಗಗನಯಾನ್ ಮಿಷನ್ G1 ಅಂತಂದ್ರೆ ಯಾರು ಯಾರು ಮಾನವರು ಇಲ್ಲದೆ ಇರುವಂತ, ಅನ್ಕ್ರೂವ್ಡ್ ಅಂತಂದ್ರೆ ಮಾನವರಹಿತ ಗಗನಯಾನ್ ಮಿಷನ್ ಅನ್ನ ನಾವು ಫಸ್ಟ್ ಒಂದು ಮಾಡಿ ನೋಡ್ಬೇಕು. ಅಂದ್ರೆ ಅದರಲ್ಲಿ ಈ ಒಂದು ಅನ್ಕ್ರೂವ್ಡ್ ಗಗನಯಾನ್ ಮಿಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹ್ಯೂಮನಾಯ್ಡ್ ಡಮ್ಮಿ ಅಂತಂದ್ರೆ ಮನುಷ್ಯರಲ್ಲ, ಮನುಷ್ಯರ ತರ ಇರೋ ಒಂದು ರೋಬೋಟ್, ಡಮ್ಮಿ ರೋಬೋಟ್, ಮತ್ತೆ ಅದ್ರ ಜೊತೆ ಒಂದ್ ಸ್ವಲ್ಪ ಸೆನ್ಸರ್ಸ್ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ನಾವು ಮುಂಚೆನೆ ಪರಿಶೀಲನೆ ಮಾಡ್ತಾ ಇದೀವಿ. ನಮ್ಮ ಭಾರತದ ಜನರು ಆಸ್ಟ್ರೋನಾಟ್ಸ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ತಾ ಇದೀವಿ, ಒಂದು ಡಮ್ಮಿ ನಾವು ಕ್ರಿಯೇಟ್ ಮಾಡಿ ಅದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೋ ಇಲ್ವೋ ಅಂತ ನೋಡಿ ಆದ್ಮೇಲೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಭಾರತದ ಜನರನ್ನ ಅಲ್ಲಿ ಕಳಿಸ್ತಾ ಇದೀವಿ ಅಂತ ನಾವಿಲ್ಲಿ ಹೇಳಬಹುದಾಗುತ್ತೆ. ದಿಸ್ ಮಿಷನ್ ವಿಲ್ ಬಿ ಪೇವಿಂಗ್ ಅ ವೇ ಟು ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸ್ಪೇಸ್ ಲೈಫ್, ಮೇಕಿಂಗ್ ಇಂಡಿಯಾ ದ 4th ನೇಷನ್ ಇನ್ ದ ವರ್ಲ್ಡ್ ಟು ಸೆಂಡ್ ಹ್ಯೂಮನ್ಸ್ ಟು ದ ಸ್ಪೇಸ್ ಅಂತಂದ್ರೆ ನಮ್ಮ ಭಾರತದವರು 4ನೇಯ ಸ್ಥಾನದಲ್ಲಿದ್ದಾರೆ. ನಾವೇನಾದ್ರೂ ಈ ಒಂದು ಮಿಷನ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ನಮ್ಮ ಭಾರತದ ಮೊದಲನೆಯ ಸ್ಪೇಸ್ ಫ್ಲೈಟ್ ಆಗುತ್ತೆ, ಅಲ್ಲಿ ನಾವು ಮನುಷ್ಯರನ್ನ ಕಳಿಸ್ತಾ ಇದೀವಿ. ಹಾಗೆ ವಿಶ್ವದಲ್ಲಿ 4ನೇಯ ಒಂದು ರಾಜ್ಯ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬಹುದಾಗುತ್ತೆ. ಸೊ ಇವತ್ತಿನ ಈ 2 ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಗಗನಯಾನ್ ಮಿಷನ್ ಬಗ್ಗೆ ನೀವು ಇನ್ನೂ ತುಂಬಾ ಜಾಸ್ತಿ ಓದ್ಬೇಕಾಗುತ್ತೆ, ಯಾಕೆಂತಂದ್ರೆ ಅದು ಹೇಗೆ ಅವರು ಪ್ರೋಗ್ರೆಸ್ ಮಾಡ್ತಾ ಹೋಗ್ತಾರೆ ಅದೇ ತರ ನಾವು ಅದನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಮತ್ತೆ ಮುಂದೆ ಬರುವಂತ ಕ್ಲಾಸಸ್ಗಳಲ್ಲೂ ಕೂಡ ನಾನು ಗಗನಯಾನ್ ಮಿಷನ್ ಬಗ್ಗೆ ಆಯ್ತು, ಗಗನಯಾನ್ ಪ್ರೋಗ್ರಾಮ್ ಬಗ್ಗೆ ಆಯ್ತು ಹೇಳ್ತಾ ಇರ್ತೀನಿ. ಇವತ್ತಿಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಕ್ಲಾಸ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅಥವಾ ಚೆನ್ನಾಗಿಲ್ಲ, ನಾನು ಏನಾದ್ರೂ ಇಂಪ್ರೂವ್ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಅದೇ ಪ್ರಕಾರವಾಗಿ ಕ್ಲಾಸ್ಗಳನ್ನ ಮುಂದೆ ಮಾಡ್ಕೊಂಡು ಹೋಗ್ತೀನಿ. So if you have any suggestions, kindly put your suggestions in the comment section, so I will also improve it accordingly. Thank you so much. Have a great day ahead.